ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಈ ಒಂದು ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದೀವಿ. ಇವತ್ತೇನು ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ತಮ್ಮ ಭವಿಷ್ಯನ ರೂಪಿಸ್ಕೊಳ್ಬೇಕು, ಮೆಡಿಕಲ್ ಫೀಲ್ಡ್ಗೆ ಹೋಗ್ಬೇಕು, ಇವತ್ತು ವೈದ್ಯಕೀಯ ಶಿಕ್ಷಣನ ತಗೋಬೇಕು ಅಂತೇಳಿ ಇವತ್ತು ಏನು ನೀಟ್ ಎಕ್ಸಾಮ್ ನ ಬರೀತಾರೆ. ಇವನ್ ನೀಟ್ ಎಕ್ಸಾಮ್ ಅನ್ನೋದೇನೆ ಇವತ್ತು 1 ಲಕ್ಷಾಂತರ ರೂಪಾಯಿ ಇವತ್ತು ದುಡ್ಡನ್ನ ಖರ್ಚು ಮಾಡಿ ಓದುವಂತ ಒಂದು ಇದಾಗಿದೆ. ಇದು ಈ ಒಂದು ಎಕ್ಸಾಮ್ ಪ್ರತಿ ವರ್ಷನೂ ಕೂಡ ಸ್ಕ್ಯಾಮ್ ಆಗುತ್ತೆ. ಕಳೆದ 2024ರಲ್ಲೂ ಕೂಡ ಸ್ಕ್ಯಾಮ್ ಆಯ್ತು. ಒಂದೇ ಸೆಂಟರ್ ಅಲ್ಲಿ 50ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಟಾಪ್ ಅಲ್ಲಿ ಬಂದ್ರು. ಹೆಂಗ್ ಬಂದ್ರು ಇದ್ರ ಬಗ್ಗೆ ಇವತ್ತು ಏನು ಕೂಡ ಇದು ಮಾಡೋದಾಗ್ಲಿ, ಸರ್ಕಾರ ಕ್ರಮಗಳು ತಗೊಳ್ಳೋದಾಗ್ಲಿ, ಅದ್ರ ಬಗ್ಗೆ CBI ತನಿಖೆ ಮಾಡೋದಾಗ್ಲಿ ಅದನ್ನು ಕೂಡ ತಗೊಳಕ್ ಹೋಗ್ತಾ ಇಲ್ಲ. ಇದು ಪ್ರತಿ ವರ್ಷನೂ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಇವತ್ತೇನಿಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನು NTA ಇದೆ, ಇದೇ ಒಂದು ಇವತ್ತು ದೊಡ್ಡ ಸ್ಕ್ಯಾಮ್ ಗಳನ್ನ ನಡೆಸ್ತಾ ಇದೆ. ಇದು ರದ್ದಾಗಬೇಕು ಅಂತ ಹೇಳಿ ನಾವು ಹೇಳ್ತಾ ಇದೀವಿ. ಇದ್ರ ಜೊತೆಗೆ ಇವತ್ತೇನು ಇಡೀ ದೇಶದಾದ್ಯಂತ ಏನ್ 6 ಕೋಚಿಂಗ್ ಸೆಂಟರ್ ಗಳಿದಾವೆ. ಇವತ್ತು ಅವು ಹೆಸರುಗಳು ಹೇಳಕ್ ಇಷ್ಟಪಡಲ್ಲ ನಾನು. ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಅವು ಕೋಚಿಂಗ್ ಸೆಂಟರ್ ಗಳು ಓಪನ್ ಮಾಡಿದಾವೆ, ಒಂದು ಬಿಸಿನೆಸ್ ನ ಮಾಡ್ಕೊಂಡಿದಾವೆ, ಮಾಫಿಯಾ ಮಾಡ್ತಾ ಇದಾವೆ. ಲಿಟ್ರಲಿ ಇವತ್ತು ಬಡ ವಿದ್ಯಾರ್ಥಿಗಳಿಂದ ದುಡ್ಡನ್ನ ವಸೂಲಿ ಮಾಡೋದಕ್ಕೆ ಇವತ್ತು ನಿಂತ್ಕೊಂಡಿದ್ದಾವೆ ಕೋಚಿಂಗ್ ಮಾಫಿಯಾಗಳು. ಅದ್ರ ವಿರುದ್ಧ ಇವತ್ತು ನಾವು ಹೋರಾಟ ಧ್ವನಿನ ಎತ್ತೀವಿ. ಜೊತೆಗೆ ಕೋಚಿಂಗ್ ಮಾಫಿಯಾ ನಿಲ್ಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಯಾರು ಇವತ್ತು ವೈದ್ಯಕೀಯ ಫೀಲ್ಡ್ಗೆ ಹೋಗ್ಬೇಕು ಅಂತ ಆಸೆ ಪಡ್ತಾರೆ, ಪ್ರತಿಯೊಬ್ಬರು ತಗೊಳ್ಳೋ ನಿಟ್ಟಿನಲ್ಲಿ ಇವತ್ತು ವೈದ್ಯಕೀಯ ಶಿಕ್ಷಣನೂ ಕೂಡ ನಿಲುಕಬೇಕು. ಶಿಕ್ಷಣದ ಕಮರ್ಷಿಯಲ್ ನಿಲ್ಲಬೇಕು, ಶಿಕ್ಷಣದ ಮಾರಾಟ ನಿಲ್ಲಬೇಕು. ಪ್ರತಿಯೊಬ್ಬರಿಗೂ ಕೂಡ ನಿಲ್ಕೋ ನಿಟ್ಟಿನಲ್ಲಿ ಏನು ಭಗತ್ ಸಿಂಗ್, ನೇತಾಜಿ, ವಿದ್ಯಾಸಾಗರ್ ಅಂತ ಹಲವಾರು ಮಹಾನ್ ವ್ಯಕ್ತಿಗಳು ಹೋರಾಟ ಧ್ವನಿಯನ್ನು ಎತ್ತಿದ್ರು. ಆ ಒಂದು ಕೂಗುನ ನಾವು ಇವತ್ತು ಎತ್ತಿಡಿತಾ ಇದೀವಿ. ಈ ಹೋರಾಟದ ಮೂಲಕ ನಾವು ಆಗ್ರಹಿಸಿದ್ದೇನೆ, ಶಿಕ್ಷಣದ ಮಾರಾಟನ ನಿಲ್ಲಿಸೋದ್ರ ಜೊತೆಗೇನೆ ಈ ಕೋಚಿಂಗ್ ಮಾಫಿಯಾ ನಿಲ್ಲಬೇಕು. ಜೊತೆಗೆ ಈ NTA ಏನು ಎಕ್ಸಾಮ್ ನಡೆಸ್ತದೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಇದು ಕೂಡ ರದ್ದಾಗಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದೀವಿ. ಇಡೀ ದೇಶದಾದ್ಯಂತ ಎಐಡಿಎಸ್ ಇವತ್ತು 1 ವಾರಗಳ ಸಪ್ತಾಹ ಪ್ರತಿಭಟನೆ ಮಾಡ್ತಾ ಇದೆ. ಅದ್ರ ಸಾಂಕೇತಿಕನೇ ನಾವು ಕಲಬುರಗಿನಲ್ಲೂ ಕೂಡ ಈ ಒಂದು ಹೋರಾಟನ ಮಾಡ್ತಾ ಇದೀವಿ. ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡೋದನ್ನ ನಿಲ್ಲಿಸಬೇಕು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಇವರು ಆಟ ಆಡೋದಲ್ಲ, ಅವ್ರನ್ನ ಭವಿಷ್ಯನ ರೂಪಿಸೋ ನಿಟ್ಟಿನಲ್ಲಿ ಇವತ್ತು ಮುಂದೆ ಬರಬೇಕು ಅಂತ ಹೇಳಿ ಹೇಳ್ತಾನೆ. ವೆಂಕಟೇಶ್ ದೇವದುರ್ಗ, ಎಐಡಿಎಸ್ ಜಿಲ್ಲಾ ಕಾರ್ಯದರ್ಶಿ. ಈ ಕೂಡಲೇ NTA ಸಂಸ್ಥೆಯನ್ನು ರದ್ದುಗೊಳಿಸಿ. ನೀಟ್ UG ಹೆಸರಿನಲ್ಲಿ ವಿದ್ಯಾರ್ಥಿಗಳ ಕನಸನ್ನು ಕೊಲ್ಲುತ್ತಿರುವ ಸರ್ಕಾರ ಕೇಳಿ ಧಿಕ್ಕಾರ. ನೀಟ್ UG ಹೆಸರಿನಲ್ಲಿ ವಿದ್ಯಾರ್ಥಿಗಳ ಕನಸನ್ನು ಕೊಲ್ಲುತ್ತಿರುವ ಸರ್ಕಾರ ಕೇಳಿ ಧಿಕ್ಕಾರ. ವಿದ್ಯಾರ್ಥಿಗಳೇ ಒಂದಾಗಿ, ವಿದ್ಯಾರ್ಥಿಗಳೇ ಒಂದಾಗಿ. ಈ ಕೂಡಲೇ NTA ಸಂಸ್ಥೆಯನ್ನು ರದ್ದುಗೊಳಿಸಿ. NTA ಸಂಸ್ಥೆಯನ್ನು ರದ್ದುಗೊಳಿಸಿ. We want justice. ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೂಡಲೇ NTA ರದ್ದುಗೊಳಿಸಿ. ಬೇಕೇ ಬೇಕು.